ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ನಮ್ಮ ಜನರಲ್ಲಿ ನಂಬಿಕೆಗಿಂತ ಮೂಢನಂಬಿಕೆ ಜಾಸ್ತಿ ಇದೆ, ವಿಶ್ವಾಸಕ್ಕಿಂತ ಅಂಧವಿಶ್ವಾಸ ಜಾಸ್ತಿ ಇದೆ. ಯಾಕಪ್ಪ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ ಇಷ್ಟೊಂದು ಅತಿಚೇಷ್ಟೆಗಳು, ಅಂಧವಿಶ್ವಾಸಗಳು ಇರ್ಲಿಲ್ಲ. ಯಾವಾಗ ಈ ಸೋಷಿಯಲ್ ಮೀಡಿಯಾ, ಮುಖ್ಯವಾಗಿ ಇನ್ಸ್ಟಾಗ್ರಾಮ್ ಬಂತೋ, ಯೂಟ್ಯೂಬ್ ಬಂತೋ, ವಿಪರೀತವಾಗಿ ಕಳ್ಳ ಸಾಕ್ಷಿಗಳು, ಕಳ್ಳ ವ್ಯಾಪಾರಗಳು, ಕಳ್ಳ ದಂಧೆಗಳು ಶುರುವಾಗೋಯ್ತು. ಅದು ದೇವರ ಹೆಸರಲ್ಲಿ ಕಳ್ಳ ದಂಧೆಗಳು ಶುರು ಮಾಡ್ಕೊಂಡಿದ್ದಾರೆ. ಕಳ್ಳ ಬಾಬಾಜಿಗಳು, ಕಳ್ಳ ಗುರೂಜಿಗಳು, ಕಳ್ಳ ಸ್ವಾಮೀಜಿಗಳು ಎಲ್ಲರೂ ಸಹ ತಯಾರಾಗಿದ್ದು ಕೊರೋನಾಗಿಂತ ಮುಂಚೆ ಸ್ವಲ್ಪ ಕಡಿಮೆ ಇದ್ರು. ಕೊರೋನಾ ಆದ್ಮೇಲೆ ಎಲ್ಲಿರ್ತಕ್ಕಂತಹ ಬಾಬಾಜಿಗಳು, ಕಳ್ಳ ಬಾಬಾಜಿಗಳು, ಗುರೂಜಿಗಳು ಈ ದೇವಾಲಯಗಳ ಹೆಸರಲ್ಲಿ ಇಲ್ಲೇ ಮಹಿಮೆ ಆಗುತ್ತೆ, ಇಲ್ಲೇ ಮ್ಯಾಜಿಕ್ ಆಗುತ್ತೆ, ಇಲ್ಲೇ ರೆಮಿಡೀಸ್ ಮಾಡಿಸ್ಕೋಬೇಕು, ನಿಮ್ಗೆ ಈ ಕಳ್ಳ ಸಾಕ್ಷಿಗಳು ಹೇಗೆ ಇರುತ್ತಪ್ಪ ಅಂತಂದ್ರೆ ಅದನ್ನ ಯಾರು ಈ ಕುರಿಗಳು ನಂಬುತ್ತಾರೇನೋ, ಈ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡೋರು ಯಾರು ನಂಬಲ್ಲ. ಈ ತಾಯಿ, ಒಬ್ಬ ತಾಯಿ, ಮಹಾತಾಯಿ ನೋಡಿ, ಈ ಮಹಾತಾಯಿ ಹೇಳ್ತಾಳಲ್ವಾ, ಸಾಕ್ಷಿ ಏನ್ ಹೇಳ್ತಾಳಪ್ಪ ಅಂತಂದ್ರೆ, ಬೆಳಗ್ಗೆ ನಾನು ಬಂದು ಬೇಡ್ಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಅಕೌಂಟ್ ಅಲ್ಲಿ 1,00,000 ಹಣ ಬಿತ್ತು ಅಂತ ಈ ಮಹಾತಾಯಿ ಹೇಳ್ತಾಳೆ. ನಾನು ಇಂಥ ಸಾಕ್ಷಿಗಳು ಎಲ್ಲಿ ಕೇಳಿದ್ದೆ ಗೊತ್ತಾ? ನಮ್ ಕರ್ನಾಟಕದಲ್ಲ, ಆಂಧ್ರದಲ್ಲಿ ಯಾದಮ್ಮ ಅಂತ ಒಬ್ಬ ಕಳ್ಳ ಸಾಕ್ಷಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಪರೀತ ವೈರಲ್ ಆಯ್ತದು. ಬೆಳಗ್ಗೆ ಅಂದ್ರೆ ಈ ಗ್ಯಾಸ್ ಬಂಡೆಗಳು ಮತ್ತೆ ಈ ಲಕ್ಷ ಎಲ್ಲ ಉಪ್ಪಲ್ ರಿಂಗ್ ರೋಡ್ ಹತ್ರ ಸಿಕ್ತು ಅಂತ ಅಟ್ಲೀಸ್ಟ್ ಅವರಾದ್ರೂ ವಾಸಿ 2,000 ಹೇಳ್ತಾರೆ. ಈ ದರಿದ್ರದವರು, ಈ ಪ್ರಮೋಷನ್ ಮಾಡೋರು ಲಕ್ಷಗಳು ಕೋಟಿಗಳಲ್ಲೇ ಹೊರಟೋಗ್ತಾರೆ ಇವರು. ಬೆಳಗ್ಗೆ ಬೇಡ್ಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ರಾಯರು, ಅಂದ್ರೆ ಇವ್ರು ಹೇಳೋದು, ರಾಯರ ಹೆಸರು ತಗೊಂಡ್ ಮಧ್ಯದಲ್ಲಿ ಇವ್ರು ಹೇಳೋದು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಕೌಂಟ್ಗೆ ಲಕ್ಷಗಳು ಹಾಕ್ಬಿಡ್ತಾರೆ ಸಂಜೆ ಅಷ್ಟೊತ್ತಿಗೆ. ಯಾರಿಗ್ ಮೋಸ ಮಾಡ್ತಾರೋ, ಯಾರಿಗಿಂತ ಕಳ್ಳ ಸಾಕ್ಷಿಗಳು ಹೇಳಿ ಕುರಿಗಳು ಮಂದೆ ಕರ್ಸ್ಕೊಂತಾ ಇರ್ತಾರೆ, ಮೋಸ ಮಾಡಿ ಹಿಂದೆ ಕಳಿಸ್ತಾರೆ. ಸರಿ, ಈ ಕಳ್ಳ ಸಾಕ್ಷಿಗಳನ್ನ ಒಂದ್ಸರಿ ಕೇಳೋ ಪ್ರಯತ್ನವನ್ನ ಮಾಡೋಣ. ಏನ್ ಹೇಳ್ತಾ ಇದಾರೆ ಅಂತ ಕೇಳಿ ತಿಳ್ಕೊಂಡು ಬಾರಿಸೋ ಕಾರ್ಯಕ್ರಮ ಮಾಡ್ಬೇಕು. ಖಂಡಿತ ಬಾರಿಸ್ಬೇಕು, ಇಲ್ಲ ಅಂತಂದ್ರೆ ನೆಟ್ಟಗ್ ದಾರಿಯಲ್ಲಿ ಇರಲ್ಲ ಇವರೆಲ್ಲ. ಕಳ್ಳ ಸಾಕ್ಷಿಗಳನ್ನ ಜಾಸ್ತಿ ಆಗೋಗುತ್ತೆ. ಸರಿ ಕೇಳಿ. ಇವತ್ತು 1,00,000 ದುಡ್ಡು ಏನಾಗ್ಲಿ ಸಂಜೆ ಅಷ್ಟೊಂದು ಆಗ್ಬೇಕು ಅಂತ ಅದ್ ಹೆಂಗ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಬಂದು ನನ್ನ ಕೈ ಮುಗಿದೋದ್ರೆ ಸಂಜೆಗೆ ಆಗುತ್ತೆ ಸರ್, ಅಷ್ಟು ನಂಬಿಕೆ ಇದೆ. ನೋಡಿದ್ರಲ್ಲ, ನಾನು ಫಸ್ಟೇ ಹೇಳಿದ್ನಲ್ವಾ, ಬೆಳಗ್ಗೆ ಬಂದು ಇಲ್ಲಿ ಬೇಡ್ಕೊಂಡು ಹೋದ್ರೆ ಅದ್ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಸಂಜೆ ಅಷ್ಟೊತ್ತಿಗೆ ಅಕೌಂಟ್ಗೆ 1,00,000 ಹಣ ಬಂದು ಬೀಳುತ್ತೆ ಅಂತ ಈ ಮಹಾತಾಯಿ ಹೇಳ್ತಾ ಇದ್ದಾಳೆ. ಈ ಮಹಾತಾಯಿ ಹೇಳೋದು ಯಾರ್ ನಂಬ್ತಾರೆ ಯಾರ್ ನಂಬಲ್ ಬಿಡ್ತಾರೆ ನನಗ್ ಗೊತ್ತಿಲ್ಲ. ಖಂಡಿತ ನಾನಂತ ಹೇಳ್ತಾ ಇದ್ದೀನಿ, ಯಾರು ಸಹ ನಂಬಬೇಡಿ. ಇವಾಗ ಹಣ ಬಂದು ಬಿತ್ತು ಅಂತಂದ್ರೆ ಈ ಮಹಾತಾಯಿಗಳು ಮಾಡೋ ಪ್ರಮೋಷನ್ಗಳಿಂದಾನೇ ಲಕ್ಷಗಳು ಕೊಡ್ತಾರೆ ಇವ್ರಿಗೆ. ಈ ಮಾಡೋ ಒಂದು 10 ಸೆಕೆಂಡ್ 20 ಸೆಕೆಂಡ್ ಮಾಡೋ ಪ್ರಮೋಷನ್ಗಳೇ ಇವರು ಲಕ್ಷಗಳು ಸಾವಿರಗಳಲ್ಲಿ ಕೊಡ್ತಾರೆ. ಅದು ಬಂದು ಸಂಜೆ ಅಷ್ಟೊತ್ತಿಗೆ ಬಿದ್ದಿರ್ಬೋದು ಇವ್ರ ಅಕೌಂಟ್ ಅಲ್ಲಿ, ಇಲ್ಲ ಯಾರಿಗೋ ಮೊದ್ಲೇ ಹೇಳಿ ರೆಡಿ ಮಾಡಿ ಇಟ್ಕೊಂಡಿರ್ಬೋದು. ಸಾಕ್ಷಿಗಳಿಲ್ಲ, ಬಂದು ಬಿತ್ತು ಅಂತ ಬರೀ ಬಾಯಲ್ಲಿ ಇವ್ರು ಹೇಳ್ತಾರೆ. ಸಾಕ್ಷಿಗಳಲ್ಲಿ ಬಂದು ಸಂಜೆ ಇವತ್ತು ಬೆಳಗ್ಗೆ ಬೇಡ್ಕೊಂಡು ಹೋದೆ, ಸಂಜೆ ಅಷ್ಟೊತ್ತಿಗೆ 1,00,000 ಹಣ ಇತ್ತು ಅಂತ ಹೋಗ್ಲಿ ಸಾಕ್ಷಿಗಳಾದ್ರೂ ತೋರಿಸಿ. ಬರೀ ಬಾಯಿಗಳಲ್ಲಿ ಹೇಳ್ತಾರೆ 1,00,000 ಬಂದು ಬಿತ್ತು ಅಂತ. ಯಾರು ನಂಬುತ್ತಾರೆ? ಯಾರ ಕುರಿಗಳು ಬುದ್ಧಿ ಇಟ್ಟು ಯೋಚನೆ ಮಾಡೋ ಯಾರು ಸಹ ನಂಬೋದಿಲ್ಲ. ಮತ್ತೆ ಇವ್ರು ಬರೀ ಬಾಯಲ್ಲೇ ಹೇಳೋದು, ಬಂದ್ ಬಿತ್ತು ಅಂದ್ಬಿಟ್ರೆ ಯಾರು ಕೇಳ್ತಾರೆ? ಸರಿ, ಇನ್ನೊಬ್ನ ಏನ್ ಹೇಳ್ತಾನೆ ಕೇಳೋ. ನಾನು ಏಕವಚನದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಈ ಕಳ್ಳ ಸಾಕ್ಷಿಗಳು ನೋಡಿ 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 ನನ್ಗೆ ಅಸಹ್ಯ ಆಗೋಗಿದೆ. ಅದ್ರ ದೇವರ ಹೆಸರಲ್ಲಂತೂ ಇವ್ರು ಇಷ್ಟ ಆಟಗಳು ಆಡ್ತಾರೆ ಅಂತಂದ್ರೆ ನನ್ಗೆ ಇವ್ರಿಗೆ ನೆಟ್ಟಗ್ ಮಾತಾಡೋಕ್ ಕೂಡ ಮಾತುಗಳು ಬರಲ್ಲ. ಸರಿ ನೋಡಿ. ಅರ್ಧ ಸೈಡ್ ತಗೋಬೇಕು ಅಂತ ಬಂದವನು ರಾಯರು, ಇದೇ ಬಿಲ್ಡಿಂಗ್ ನೀವೇನ್ ನೋಡ್ತಿದ್ದೀರಾ, ಇದ್ರ ಹಿಂದೆಗಡೆ ನಂದು 1.5 ಸೈಡ್ ಇದೆ. ಅರ್ಧ ಸೈಡ್ ತಗೊಂಡ್ಬೇಕು ಅಂತ ಬಂದಿರ್ತಕ್ಕಂಥವ್ನಿಗೆ ರಾಯರು ಅದ್ಯಾವ್ದು ಬಿಲ್ಡಿಂಗ್ ತೋರಿಸ್ತಾನೆ, ಆ ಬಿಲ್ಡಿಂಗ್ ಹಿಂದ್ಗಡೆನೆ 1.5 ಸೈಡ್ ಕೊಟ್ಬಿಡ್ತಾನಂತೆ. ಅಂದ್ರೆ ರಾಯರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಇನ್ನೇನ್ ಕೆಲಸ ಇಲ್ಲ. ಇವ್ರು ಸೈಡ್ ಬೇಡ್ಕೊಂಡ್ರೆ ಸೈಡ್ ಕೊಡ್ಬೇಕು, ಇವ್ರು ಹಣ ಲಕ್ಷ ಹಣ ಬೇಡ್ಕೊಂಡ್ರೆ ಹಣ ಕೊಡ್ಬೇಕು. ಮತ್ತೆ ಏನು, ಇವ್ರಿಗೆ ಬಂಗಾರ ಬೇಡ್ಕೊಂಡ್ರೆ ಬಂಗಾರ ಕೊಟ್ಬಿಡ್ತಾನೆ. ಏನ್ ಯಾರಿಗೆ ಹೇಳ್ತಾರೆ ನೀವು? ಯಾರಿಗೆ ಹೇಳ್ತೀರಾ ಅಂತ ಈ ಬಿಲ್ಡಿಂಗ್ ಇಟ್ಕೊಂಡು ನಿಮ್ದೇ ಯಾರ್ದು ಇಟ್ಕೊಂಡಿರ್ತೀರಾ, ಅದನ್ನೇ ನೀವು ತೋರಿಸ್ತೀರಾ? ಅಥವಾ ನಿಮ್ದೇ ಅಲ್ವೋ ಯಾರಿಗೂ ಗೊತ್ತಿಲ್ಲ.
ಸುಮ್ನೆ ಬಂದು ಈ ಇನ್ಸ್ಟಾಗ್ರಾಮ್ ಅಲ್ಲಿ ಮೈಕ್ ಇಟ್ಕೊಂಡು ಇವ್ರು ಪ್ರಮೋಷನ್ ಮಾಡಿಸ್ತಾರೆ, ಈ ಚಿಲ್ಲರೆ ದುಡ್ಡಿಗೆ ಆಸೆ ಪಟ್ಬಿಟ್ಟು ನೀವು ಪ್ರಮೋಷನ್ ಮಾಡ್ತೀರಾ, ಕುರಿಗಳು ಮಂದೆ ತರ ಬರ್ತಾರೆ ಜನ. ಈ ಮಹಾತಾಯಿ ಇದ್ದಾಳೆ ನೋಡಿ, ಈ ಮಹಾತಾಯಿ ಏನ್ ಹೇಳ್ತಾ ಇದ್ದಾಳೆ ಅಂತ ಒಂದ್ಸರಿ ಕೇಳಿ. ಈ ಮಹಾತಾಯಿ ಹೇಳೋದ್ ಕೇಳಿದ್ರೆ ಫುಲ್ ಶಾಕ್. ವೈಬ್ಸ್ ಅವರು ಬರ್ತಾರೆ, ಸುಮ್ನೆ ಜನ ಯಾರು ಬರೋದಿಲ್ಲ. ಸೊ ಇಲ್ಲಿ ಒಳ್ಳೇದ್ ಆಗ್ತಿರೋದಕ್ಕೆ, ಒಳ್ಳೇದ್ ನಡೀತಾ ಇರೋದಕ್ಕೆ ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆಗೋಸ್ಕರ ಇಲ್ಲೆಲ್ಲರೂ ಬರ್ತಿದ್ದಾರೆ. ನಾವ್ ಏನ್ ಅನ್ಕೊಂಡ್ ಬಂದು ರಾಯರಿದ್ದಾರೆ ಅಂತ ಇಷ್ಟು ಜನ ಸುಮ್ನೆ ಬರಲ್ಲ ಅಂತ ಹೇಳ್ತಾ ಇದೀರಲ್ವಾ, ನಾನ್ ಹೇಳ್ತೀನಿ ಇಷ್ಟು ಜನ ಸುಮ್ನೆ ಬರೋದಿಲ್ಲ. ಅದು ನನ್ಗೂ ಗೊತ್ತು, ಇಷ್ಟು ಜನ ಯಾರು ಸಹ ಸುಮ್ನೆ ಬರೋದಿಲ್ಲ. ಅರ್ಧ ಜನ ರಾಯರ ಮೇಲೆ, ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಕ್ತಿಯಿಂದ ಬಂದ್ರೆ, ಅಂದ್ರೆ ಪ್ರೀತಿ ವಿಶ್ವಾಸಗಳು, ರಾಯರಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ನಮ್ಮ ಕಷ್ಟಗಳನ್ನು ತೀರಿಸ್ತಾರೆ ಅಂತ ಅರ್ಧ ಜನ ಬಂದ್ರೆ, ಇನ್ನ ಅರ್ಧ ಜನ, ನಾನು ಸ್ಪಷ್ಟವಾಗಿ ಹೇಳ್ತಾ, ಇನ್ನ ಅರ್ಧ ಜನ ನೀವು ಮಾಡುವಂತಹ ಫೇಕ್ ಪ್ರಮೋಷನ್ಸ್, ನೀವು ಹೇಳುವಂತಹ ಕಳ್ಳ ಸಾಕ್ಷಿಗಳಿಂದ ಮೋಸ ಹೋಗಿ ಇನ್ನ ಅರ್ಧ ಜನ ಬಂದು ನೀವು ಹಾಕಿರ್ತಕ್ಕಂಥ ಬಲೆಯಲ್ಲಿ ಬೀಳ್ತಾರೆ, ನೀವು ಹಾಕಿರ್ತಕ್ಕಂಥ ಜಾಲದಲ್ಲಿ ಬೀಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಕ್ಲಿಯರ್ ಆಯ್ತಲ್ವಾ? ಅರ್ಧ ಜನ, ಇಷ್ಟು ಜನ ಬರಲ್ಲ ಅಂತ ನೀವು ಹೇಳ್ತಾ ಇದೀರಲ್ವಾ, ಇಷ್ಟು ಜನ ಯಾಕೆ ಬರಲ್ಲಪ್ಪ, ಯಾಕೆ ಬರ್ತಾರಪ್ಪ ಅಂತಂದ್ರೆ, ಅರ್ಧ ಜನ ನೀವು ಮಾಡುವಂತ ಫೇಕ್ ಪ್ರಮೋಷನ್ಗಳಿಂದಾನೇ ಅರ್ಧ ಜನ ಬರುವಂತದ್ದು. ದಯವಿಟ್ಟು ಇಂತಹ ಸುಳ್ಳು ಸಾಕ್ಷಿಗಳನ್ನ, ಕಳ್ಳ ಸಾಕ್ಷಿಗಳನ್ನ ನೋಡಿ ಮೋಸ ಹೋಗಿ ಅವರ ಜಾಲಗಳಲ್ಲಿ, ಬಲೆಗಳಲ್ಲಿ ಬೀಳ್ಬೇಡಿ. ಭಗವನ್ ನಾಮ ಸ್ಮರಣೆ ಮಾಡ್ಕೊಳ್ಳಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಬಾಯಿ ಬಡ್ಕೊಂಡು ಹೇಳಿದ್ರು ಮತ್ತೆ ಅದೇ ಕೆಲ್ಸಗಳು ಮಾಡಿದ್ರೆ, ಇದಕ್ಕಿಂತ ವಿವರವಾಗಿ ನಿಮ್ಗೆ ಯಾರು ಹೇಳಲ್ಲ. ಇಷ್ಟು ಧೈರ್ಯ ಸಾಹಸಗಳು ಮಾಡಿ, ಇದೇನು ಸಾಮಾನ್ಯ ಅಲ್ಲ. ಸಾಕ್ಷಿಗಳು ತೋರಿಸ್ಬಿಟ್ಟು ಬಾರಿಸೋ ಕಾರ್ಯಕ್ರಮಗಳೇನು ಸುಲಭ ಅಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಇಷ್ಟು ವಿವರವಾಗಿ ನಿಮ್ಗೆ ಯಾರು ಹೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂತಹ ಕಳ್ಳ ಸಾಕ್ಷಿ ಇನ್ನ ನಾನಾ ರೀತಿ ಇದೆ. ಇನ್ನ ಒಂದು 5-6 ವಿಡಿಯೋ ಮಾಡಿ ಬಾರಿಸೋ ಕಾರ್ಯಕ್ರಮಗಳು ಬಾರಿಸ್ಬೇಕು. ಇದು ಪಾರ್ಟ್ 1 ವಿಡಿಯೋ ಅನ್ಕೊಳ್ಳಿ. ಇನ್ನ ಅನೇಕ ವಿಡಿಯೋಗಳು ಬಾರಿಸೋ ಕಾರ್ಯಕ್ರಮಗಳು ಬರುತ್ತೆ. ಇನ್ನ ಗುರೂಜಿಗಳು, ಬಾಬಾಜಿಗಳು ಇದ್ದಾರೆ. ಇನ್ನ ಅದೇನ್ ನಂಬರ್ಗಳು ಬರ್ಕೊಳ್ಳೋದಂತೆ, ಮತ್ತೊಂದು ಎಕ್ಸೆಟ್ರಾ ವಿಡಿಯೋಗಳೆಲ್ಲ ಕಳ್ಳ ಸಾಕ್ಷಿಗಳಿದೆ. ಇನ್ನ ಅದೆಲ್ಲ ಬಾರಿಸೋದಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂತಹ ಬಲೆಗಳಲ್ಲಿ, ಜಾಲಗಳಲ್ಲಿ ಬಿದ್ದು ನೀವು ಮೋಸ ಹೋಗ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವತು.